ಸ್ನೇಹಿತರೆ ನಮಸ್ಕಾರ. ಪಬ್ಲಿಕ್ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಹೊರಡಿಸಿದ್ದಾರೆ. ಕುಮಾರಸ್ವಾಮಿ ಮೇಲೆ ಯಾವಾಗ ಈ ಪ್ರಾಸಿಕ್ಯೂಷನ್ ಜಾರಿಯಾಗುತ್ತೆ, ಯಾವಾಗ ಕುಮಾರಸ್ವಾಮಿ ಅವರು ತನಿಖೆಗೆ ಒಳಗಾಗಬೇಕು, ಯಾವಾಗ ಕುಮಾರಸ್ವಾಮಿ ಅವರ ಬುಡಕ್ಕೂ ಕೂಡ ಈ ಪ್ರಾಸಿಕ್ಯೂಷನ್ ಅನ್ನೋದು ಬರ್ತದೆ, ಎಷ್ಟರ ಮಟ್ಟಿಗೆ ರಾಜ್ಯಪಾಲರು ಹೊರಡಿಸುವ ಪ್ರಾಸಿಕ್ಯೂಷನ್ ಕುಮಾರಸ್ವಾಮಿ ಅವರಿಗೂ ಕಂಟಕವಾಗುತ್ತೆ, ಕುಮಾರಸ್ವಾಮಿ ಅವರು ಯಾವ ಹಗರಣದಲ್ಲಿ ಭಾಗಿಯಾಗಿದ್ರು, ಕುಮಾರಸ್ವಾಮಿ ಅವರು ಮಾಡಿದಂತ ಹಗರಣ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡೋದೇ ಇವತ್ತಿನ ಪಬ್ಲಿಕ್ ಫೋಕಸ್. ಈ ಸ್ಟೋರಿ ಬಹಳ ರೋಚಕವಾಗಿದ್ದು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಈ ಮೂಲಕ ಒಂದಷ್ಟು ನಾಲೆಡ್ಜ್ ಅನ್ನ ನೀವು ಕೂಡ ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಇದುವರೆಗೂ ನೀವು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರವೇ ನಮಗೆ ಒಂದಷ್ಟು ಪ್ರೋಟೀನ್ ಬೂಸ್ಟ್ ಜೊತೆಗೆ ಉತ್ಸಾಹ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ನಿಮಗೆ ಗೊತ್ತಿರಲಿ, ಎಚ್.ಡಿ. ಕುಮಾರಸ್ವಾಮಿ ಅವರು 2007ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಸಮಯದಲ್ಲೇ ಆದಂತ ಒಂದು ಹಗರಣ. ಈ ಹಗರಣ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೋ ಮಾಡಿಲ್ವೋ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕು. ಆದ್ರೆ ಅವರು ತನಿಖೆಗೆ ಇನ್ನು ಒಳಗಾಗೇ ಇಲ್ಲ ಅನ್ನೋದೇ ಬಹಳ ದೊಡ್ಡ ವಿಷಯ. ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ, ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಮಂತ್ರಿ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವರ ವಿರುದ್ಧ ಯಾವುದೇ ತನಿಖೆಯನ್ನ ಮಾಡಬೇಕಾದ್ರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನ ಹೊರಡಿಸಬೇಕಾಗ್ತದೆ. ಇದು ಇವತ್ತಿನ ಪ್ರಶ್ನೆ ಅಲ್ಲ, ಈ ಹಿಂದೆನೆ ಯಾವತ್ತು ಅಂತ ಸ್ಪೆಸಿಫಿಕ್ ಡೇಟ್ ಹೇಳ್ತೇನೆ ನೋಡಿ. 21/11/2023 ಲೋಕಾಯುಕ್ತ ಅವರು ಇವರ ಮೇಲೆ ತನಿಖೆ ಮಾಡಬೇಕು, ನಾವು ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ತನಿಖೆ ಮಾಡಬೇಕು, ದಯಮಾಡಿ ಪ್ರಾಸಿಕ್ಯೂಷನ್ ನ ಹೊರಡಿಸಿ ಅಂತ ಹೇಳಿ ತಾವರ್ ಚಂದ್ ಗೆಹ್ಲೋಟ್ ಅವರು ಅವ್ರ ಹತ್ರ ಮನವಿಯನ್ನ ಮಾಡ್ಕೊಳ್ತಾರೆ. ಬಟ್ ಅವ್ರು ಅದನ್ನ ಒಪ್ಕೊಳ್ಳಲ್ಲ. ಅವಾಗ ಅವರು ಪ್ರಾಸಿಕ್ಯೂಷನ್ ನ ಹೊರಡಿಸೋಲ್ಲ, ಅನುಮತಿಯನ್ನ ಕೊಡಲ್ಲ. ಸಿದ್ದರಾಮಯ್ಯ ಅವರು ಇವತ್ತೊಂದು ಮಾತು ಹೇಳಿದ್ದಾರೆ. ಸ್ವಾಮಿ, 2023ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ತನಿಖೆ ಮಾಡಬೇಕು, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ರಾಜ್ಯಪಾಲರ ಬಳಿ ಲೋಕಾಯುಕ್ತರು ಮನವಿ ಹೋಗ್ತಾರೆ. ಇವತ್ತಿನವರೆಗೂ ಪ್ರಾಸಿಕ್ಯೂಷನ್ ಹೊರಡಿಸಿಲ್ಲ. ಆದರೆ ನನ್ನ ಮೇಲೆ 10 ಗಂಟೆಗೆ ಪ್ರಾಸಿಕ್ಯೂಷನ್ ನ ಕೊಡಿ ಅಂತ ಹೇಳಿ ಮನವಿ ಬರುತ್ತೆ, 11 ಗಂಟೆಗೆ ಅದು ಆಲ್ರೆಡಿ ಪಾಸ್ ಆಗಿರುತ್ತೆ. ಯಾಕೀ ತರ ಭೇದ, ಯಾಕೀ ತರ ತಾರತಮ್ಯ, ಯಾಕೀ ರೀತಿ ಬಹಳ ಉತ್ಸುಕತೆಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಉಳಿಸಬೇಕು ಅಂತ ಹೇಳಿ ಮುಂದಾಗಿದ್ದೀರಿ ರಾಜ್ಯಪಾಲರೇ ಅನ್ನೋದೇ ನನ್ನ ಪ್ರಶ್ನೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಒಂದು ಬೈಟ್ ಅಲ್ಲಿ ಹೇಳಿದ್ದಾರೆ. ಒಂದ್ ಸಣ್ಣದಾಗ ಬೈಟ್ ನೋಡ್ಕೊ ಬನ್ನಿ ಬೇಕಾದ್ರೆ. ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023ರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತಿನವರೆಗೂ ಈಗಾಗಲೇ SIT ಕೂಡ ಮತ್ತೊಂದ್ಸಲ ಮನವಿ ಮಾಡಿದೆ. ಈಗ ಅಟ್ ಪ್ರೆಸೆಂಟ್ ಮತ್ತೊಂದ್ಸಲ ಮನವಿ ಮಾಡಿದೆ, ದಯಮಾಡಿ ಮತ್ತೆ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೆ ಒಳಪಡಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರು ತನಿಖೆ ಮಾಡ್ತಾರೆ. ನಿಜವಾಗ್ಲೂ ಕೊಡಬೇಕಾ ಕೊಡಬಾರ್ದು, ಅದೇನು ಎಂತ ಅಂತ ಹೇಳಿ ರಾಜ್ಯಪಾಲರಿಗೆ ಬಿಟ್ಟಂತ ವಿಷಯ ಅದು. ಅವರು ಸಾಂವಿಧಾನಿಕವಾಗಿ ಕರ್ತವ್ಯನ ನಿರ್ವಹಿಸ್ತಾರೆ. ಅದರ ಕಾನೂನು ಚೌಕಟ್ಟಲ್ಲಿ ಏನಿರುತ್ತೆ ಏನು ಎಂತ ಅಂತ ನೋಡ್ಬಿಟ್ಟು ಅದಕ್ಕೆ ಕೊಡ್ತಾರೆ ಅಂತ ಹೇಳಿ ನಮ್ಮೆಲ್ಲರ ನಂಬಿಕೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದಂತಹ ಅಕ್ರಮ ಏನು, ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಆದಂತಹ ಅಕ್ರಮ ಆದ್ರೂ ಏನು ಅನ್ನೋದನ್ನ ನಾವೆಲ್ಲರೂ ಸ್ವಲ್ಪನಾದ್ರೂ ತಿಳ್ಕೊಂಡಿರ್ಬೇಕಲ್ವಾ. ಸೊ ಅದನ್ನ ತಿಳಿಸೋದೇ ಇವತ್ತಿನ ವಿಡಿಯೋ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬಂತಹ ಒಂದು ಕಂಪನಿ, ಈ ಕಂಪನಿ ಅಡಿ ಗಣಿಗಾರಿಕೆಯನ್ನ ಶುರು ಮಾಡ್ತಾರೆ. ಈ ಗಣಿಗಾರಿಕೆಯನ್ನ ಶುರು ಮಾಡೋಕೆ ಸುಮಾರು 550 ಎಕರೆ ಜಾಗವನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನುಮತಿಯನ್ನ ನೀಡಲಾಗಿದೆ. ಇದು ಗಣಿಗಾರಿಕೆ ನಿಯಮಗಳ ಆಧಾರದ ಮೇಲೆ ಸರಿಯಾದ ಕ್ರಮದಲ್ಲಿ ಆದೇಶವನ್ನ ಹೊರಡಿಸಿಲ್ಲ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬಂತ ಕಂಪನಿಗೆ ಅಷ್ಟು ಪ್ರಮಾಣದ ಜಾಗವನ್ನ ಕೊಡೋದು ಅಥವಾ ಕೊಟ್ಟಿರುವ ರೀತಿ ಇದ್ಯಾವುದು ಕೂಡ ಕ್ರಮಬದ್ಧವಾಗಿಲ್ಲ, ಎಲ್ಲವೂ ಕೂಡ ಅಕ್ರಮ. ಯಾಕೆ ಕುಮಾರಸ್ವಾಮಿ ಅವರು ತಾನು ಮುಖ್ಯಮಂತ್ರಿ ಆಗಿದ್ದಾಗ 550 ಎಕರೆ ಜಾಗವನ್ನ ಒಂದು ಖಾಸಗಿ ಕಂಪನಿಗೆ ಪರ್ಮಿಷನ್ ನ ಕೊಡ್ತಾರೆ ಗಣಿಗಾರಿಕೆ ಮಾಡೋಕೆ? ಇದರಲ್ಲಿ ಇವರಿಗೆ ಎಷ್ಟು ಹಣ ಸಿಕ್ಕಿದೆ, ಇದರಲ್ಲಿದ್ದಂತ ಅಧಿಕಾರಿಗಳಿಗೆ ಎಷ್ಟು ಹಣ ಸಿಕ್ಕಿದೆ, ಅಲ್ಲಿ ನಡೆಯುವ ಗಣಿಗಾರಿಕೆ ಎಂಥದ್ದು, ಅಲ್ಲಿ ನಡೆಯುವಂತ ಕೋಟ್ಯಾಂತರ ಲಕ್ಷಾಂತರ ವ್ಯವಹಾರ ಎಂಥದ್ದು ಎಂಬೆಲ್ಲ ವಿಷಯಗಳನ್ನ ಪ್ರಶ್ನೆ ಮಾಡಿ ಲೋಕಾಯುಕ್ತರು ಈ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಆಗಿದ್ದಂತ ರಾಜ್ಯಪಾಲರಾದಂತ ತಾವರ್ ಚಂದ್ ಗೆಹ್ಲೋಟ್ ಅವ್ರ ಹತ್ರ ಪರ್ಮಿಷನ್ ಕೇಳ್ತಾರೆ, ಇವ್ರ ಬಗ್ಗೆನೂ ತನಿಖೆ ಮಾಡಬೇಕು ನಾವು ಅಂತ ಹೇಳಿ. ಆದ್ರೆ ಅವತ್ತು ಅವರಿಗೆ ಪರ್ಮಿಷನ್ ಸಿಕ್ಕಿರಲ್ಲ, ಪ್ರಾಸಿಕ್ಯೂಷನ್ ಅನ್ನ ಹೊರಡಿಸಿರಲ್ಲ. 550 ಎಕರೆ ಜಾಗ ಎಲ್ಲಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಪ್ರಕರಣವನ್ನ ನೀವು ಅರ್ಥಕೊಳ್ಬೇಕಂತಂದ್ರೆ
ಈ 550 ಎಕರೆ ಜಾಗ ಎಲ್ಲಿತ್ತು, ಯಾವ ಪ್ರದೇಶದಲ್ಲಿದೆ ಅನ್ನೋದು ಕೂಡ ಬಹಳ ಸಿಂಪಲ್ ಆಗಿ ತಿಳ್ಕೊಂಡೇ ಇರಬೇಕಾದದ್ದು. ಈಗಿನ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಭಾವಿಹಳ್ಳಿ ತಿಮ್ಮಪ್ಪ ಗುಡಿಯಲ್ಲಿ 550 ಎಕರೆ ಜಾಗವನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಗೊಳ್ಳಿ, ಗಣಿಗಾರಿಕೆ ಮಾಡ್ಕೊಳ್ಳಿ, ಮನಸೋ ಇಚ್ಛೆ ಬಾಂಬ್ ಬ್ಲಾಸ್ಟ್ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ಭೂಗರ್ಭವನ್ನ ಅಗೆದು ಹೊರ ತೆಗೆರಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದಾರೆ. ಈ ಆದೇಶವನ್ನ ಮಾಡುವಾಗ ಇದ್ದಂತ ಒಬ್ಬ ಅಧಿಕಾರಿಯೇ ಆಗಿನ ವಾಣಿಜ್ಯ ಮತ್ತು ಕೈಗಾರಿಕೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾದಂತಹ ವಿನೋದ್ ಗೋಯಲ್. ಎರಡನೇ ಆರೋಪಿ ಯಾರು? ಆಗಿನ ಮುಖ್ಯಮಂತ್ರಿ ಆದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು. ಮೂರನೇ ಆರೋಪಿ ಬಂದ್ಬಿಟ್ಟು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಕಾರ್ಯದರ್ಶಿ ಆದಂತಹ ಕೆ ಜಯಚಂದ್ರ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ BT ಜವರೇಗೌಡ. ಈ ಅಕ್ರಮದ ಕುರಿತಾಗಿ FIR ದಾಖಲಾಗಿ ಲೋಕಾಯುಕ್ತದ SITಯು ತನಿಖೆಯನ್ನ ಕೈಗೊಂಡಿರುತ್ತದೆ. ತನಿಖೆ ನಂತರ ಕುಮಾರಸ್ವಾಮಿ ತಪ್ಪೆಸಗಿದ್ದಾರೆ ಎಂದು ಲೋಕಾಯುಕ್ತಕ್ಕೆ ಮನವರಿಕೆಯಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಲಾಗುತ್ತದೆ. ನಂತರ ಲೋಕಾಯುಕ್ತ ADGP ಅವರು ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಅನ್ನ ಕೇಳ್ತಾರೆ, ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳ್ತಾರೆ. ಆದರೆ ರಾಜ್ಯಪಾಲರಾದಂತ ತಾವರ್ ಚಂದ್ರ ಗೆಹ್ಲೋಟ್ ಅವರು ಕೊಡೋದಿಲ್ಲ. ಒಂದು ಪಕ್ಷ ಅವರಿಗೇನಾದ್ರು ಅವತ್ತೇ ಪ್ರಾಸಿಕ್ಯೂಷನ್ ಕೊಟ್ಟಿದ್ರೆ, ಹೊರಡಿಸಿದ್ರೆ ಅವರು ಕೂಡ ರಾಜೀನಾಮೆ ಕೊಡಬೇಕಾದಂತ ಸಂದರ್ಭ ಬರ್ತಿತ್ತೇನೋ, ಅವರು ಕೂಡ ವಿಚಾರಣೆಗೆ ಒಳಗಾಗಬೇಕಾದಂತ ವಿಷಯ ಬರ್ತಿತ್ತೇನೋ, ಅವರು ಕೂಡ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಹಗರಣದಲ್ಲಿ ಭಾಗಿಯಾದಂತಹ ಮುಖ್ಯಮಂತ್ರಿ ಎಂಬ ಹಣೆಪಟ್ಟಿ ಬರ್ತಿತ್ತೇನೋ ಗೊತ್ತಿಲ್ಲ. ಅಲ್ಲ, ಕಾಲ ಇವತ್ತೂ ಮಿಂಚಿಲ್ಲ. ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಅವ್ರ ಅಪರಾಧಿನ ನಿರಪರಾಧಿನ, ಅವ್ರು ನಿಜವಾಗ್ಲೂ ಭಾಗಿಯಾಗಿದ್ದಾರ ಆಗಿಲ್ವಾ, ತನಿಖೆ ಅನ್ನೋದು ನಡೆದಾಗ, ಸತ್ಯಾಸತ್ಯತೆಯ ತುಲನೆ ನಡೆದಾಗ ಯಾವುದು ಸತ್ಯ ಅದೇ ಜಗತ್ತಿಗೆ ಜನರಿಗೆ ಗೊತ್ತಾಗ್ಲೇಬೇಕಲ್ವಾ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾನು ಗಮನಿಸಬೇಕು. ನಿಜವಾಗ್ಲೂ ಸತ್ಯವನ್ನ ನಾವು ಎತ್ತಿ ಹಿಡಿಬೇಕು ಅನ್ನೋದಾದ್ರೆ ನಾನೊಂದು ಮಾತನ್ನ ಕೋಟ್ ಮಾಡ್ತೀನಿ, ನೀವು ಕೂಡ ಗಮನಿಸಿ. ತಾವರ್ ಚಂದ್ರ ಗೆಹ್ಲೋಟ್ ಇವತ್ತಿನ ಕರ್ನಾಟಕ ರಾಜ್ಯದ ರಾಜ್ಯಪಾಲರು. ಒಂದು ಪಕ್ಷ ಅವತ್ತೇ ಲೋಕಾಯುಕ್ತದವರು ಇವ್ರ ಹತ್ರ ಮನವಿ ಮಾಡಿದಾಗ, ಇವತ್ತು ಏನು ಸಿದ್ದರಾಮಯ್ಯ ಅವರನ್ನ ತನಿಖೆಗೆ ಒಳಪಡಿಸಿ ಪ್ರಾಸಿಕ್ಯೂಷನ್ ಹೊರಡಿಸ್ತಾರೋ ಅವತ್ತು ಕೂಡ ಅದೇ ರೀತಿಯ ನಿಷ್ಠೆ, ಮುಂಚೂಣಿ, ಅರ್ಜೆನ್ಸಿ ಇರ್ಬೇಕಿತ್ತಲ್ವಾ. 10 ಗಂಟೆಗೆ ತನಿಖೆಗೆ ರಿಕ್ವೆಸ್ಟ್ ಬರ್ತದೆ, 11 ಗಂಟೆಗೆ ನೀವು ಪ್ರಾಸಿಕ್ಯೂಷನ್ ಹೊರಡಿಸ್ತೀರಾ ಅನ್ನೋದಾದ್ರೆ ಅವತ್ತ್ಯಾಕೆ ಈ ಅರ್ಜೆನ್ಸಿಯನ್ನ ಮಾಡಿಲ್ಲ ನೀವು? ಅವತ್ತು ಮಾಡದೇ ಇರ್ಬೋದು. ಅವತ್ತಿನಿಂದ ಇಲ್ಲಿವರೆಗೂ ದೀರ್ಘಕಾಲದಲ್ಲಿ 1 ವರ್ಷಗಳ ಕಾಲ ತಗೊಳ್ಳದೇ ಇಲ್ಲ. 1 ವರ್ಷಗಳ ಕಾಲ ಆ ಕೇಸ್ ಬಗ್ಗೆ ನೀವು ಎತ್ತದೇ ಇಲ್ಲ, ಮಾತಾಡದೇ ಇಲ್ಲ. ಈ ರೀತಿ ಸಾಧ್ಯನಾ? ನಿಮ್ಮನ್ನ ಇಡೀ ರಾಜ್ಯ ನಂಬಿದೆ ಅಲ್ಲ. ಮುಖ್ಯಮಂತ್ರಿ ಬೇಕಾದ್ರೂ ಇಲ್ಲ ಹೋಗ್ಬೋದು, ಸರ್ಕಾರವೇ ಇಲ್ಲ ಆಗ್ಬೋದು. ರಾಜ್ಯಪಾಲರಿದ್ದಾರೆ ಈ ಸಂವಿಧಾನವನ್ನು ಉಳಿಸೋಕೆ, ರಾಜ್ಯಪಾಲರಿದ್ದಾರೆ ನಮ್ಮನ್ನ ಕಾಪಾಡೋಕೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ನಿಮ್ಮನ್ನ ನಂಬಿದ್ದಾರೆ. ಮೇಲ್ನೋಟಕ್ಕೆ ನೀವು ಅವಾಗ ತೋರದೇ ಇರುವ ಅರ್ಜೆನ್ಸಿ ಇವಾಗ ತೋರಿದ್ದೀರಾ ಅಂತೇಳಿ ಸಾಮಾನ್ಯನಿಗೂ ಅನ್ಸುತ್ತೆ ಅಲ್ವಾ? ಅಥವಾ ನಿಮಗಿರ್ಬೋದೇನೋ ಹಲವಾರು ಕ್ರೈಸಿಸ್ಗಳಿತ್ತೇನೋ, ಅಥವಾ ಇದಕ್ಕೆ ಇಷ್ಟು ಟೈಮ್ ಬೇಕು, ಇದಕ್ಕೆ ಇಷ್ಟು ಟೈಮ್ ಬೇಡ, ಇದು ಇಮಿಡಿಯೇಟ್ಲಿ ಹೋಗಬೇಕು ಅನ್ನುವಂತಹ ಒಂದಷ್ಟು ಕ್ರೈಸಿಸ್ಗಳು ಇದ್ವೇನೋ ಗೊತ್ತಿಲ್ಲ. ಬಟ್ ಆದರೆ 1 ವರ್ಷ ಟೈಮ್ ಬೇಕಿತ್ತ? ನೋಡೋಣ. ಇವಾಗಲೂ ಕೂಡ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಹೊರಡಿಸೋಲ್ವೋ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಯಾಕಂತಂದ್ರೆ ಇವತ್ತು ಕೂಡ ಮತ್ತೆ ಅಗೇನ್ SIT ಕೇಳ್ತಾ ಇದೆ, ಅದಕ್ಕೆ ನೀವು ಕೊಡ್ತಿರೋ ಕೊಡಲ್ವೋ, ಮತ್ತೆ ಕುಮಾರಸ್ವಾಮಿ ಅವರು ತನಿಖೆಗೆ ಒಳಗಾಗ್ತಾರೋ ಒಳಗಾಗಲ್ಲೋ ಅನ್ನೋದನ್ನ ಮುಂದಿನ ದಿನಗಳು ನೋಡಬೇಕು. ನಡೆದಿರೋ ಎಲ್ಲ ವಿಷಯಗಳನ್ನ, ಆಗಿರೋ ಘಟನೆಗಳನ್ನ, ಆಗಿರುವ ಈ ಹಿಂದೆ ಏನು ಅಕ್ರಮ ನಡೆದಿತ್ತು, ಎಲ್ಲಿ ನಡೆದಿತ್ತು, ಯಾವಾಗ ನಡೆದಿತ್ತು, ಎಷ್ಟು ಎಕರೆಯಲ್ಲಿ ಆದಂಥದ್ದು, ಪ್ರತಿಯೊಂದನ್ನು ವೀಕ್ಷಕರೇ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಥ್ಯಾಂಕ್ ಯು. ನಾಳೆ ಮತ್ತೊಂದು ಪಬ್ಲಿಕ್ ಫೋಕಸ್ ವಿಷಯದ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸದಾ ಪಬ್ಲಿಕ್ ಇಂಪ್ಯಾಕ್ಟ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು, ಮಸಾಲೆ, ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ. ಇಂದೇ ಭೇಟಿ ನೀಡಿ. ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್, ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ ನಂಬರ್ 7892202159.